ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹೂಲಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಸಾರಿಗೆ ಬಸ್ ನಿಲ್ದಾಣವು ಸಂಪೂರ್ಣ ದುರಾವಸ್ಥೆಗೆ ತಲುಪಿದ್ದು ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸ್ ನಿಲ್ದಾಣದಲ್ಲಿ ಇರುವ ಮಲಮೂತ್ರ ವಿಸರ್ಜನೆಗೆ ಕೊಠಡಿಗಳು ತೀವ್ರ ದುರ್ವಾಸನೆಯಿಂದ ಸಂಪೂರ್ಣ ಹಾಳಾಗಿದ್ದು ಬಳಸಲು ಕೂಡ ಅಸಾಧ್ಯವಾದ ಸ್ಥಿತಿಯಲ್ಲಿ ಇದೆ. ವಿಶೇಷವಾಗಿ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ತೀವ್ರ ಅಸಹಾಯಕ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನಿರ್ವಾಹಕರಿಗಾಗಿ ವಿಶೇಷ ಕೊಠಡಿ ಇದ್ರೂ ಕೂಡ ನಿರ್ವಾಹಕರು ಇಲ್ಲದೆ ಕೊಠಡಿಗಳು ಬೀಗ ಜಡಿದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ಸಂಪೂರ್ಣ ದುರಾನಾಥದ ಸ್ಥಿತಿ ನಿರ್ಮಾಣವಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ಸಂತ ಕಾದರಲಿಂಗರ್ ನಾಡು ಎಂದು ಹೆಗ್ಗಳಿಕೆ ಪಡೆದ ಹುಲಗೂರು ಗ್ರಾಮದಲ್ಲಿ ಇಂತಹ ದುಸ್ಥಿತಿ ಕಂಡುಬಂದಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡುವುದಿಲ್ಲ ಎಂಬ ಮಾತಿಗೆ ಜ್ವಲಂತ ಸಾಕ್ಷಿಯಂತಾಗಿದೆ ಹುಲಗೂರು ಸಾರಿಗೆ ಬಸ್ ನಿಲ್ದಾಣದ ಸ್ಥಿತಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದರೆ ನಮಗೆ ಏನು ಗೊತ್ತಿಲ್ಲ ಎನ್ನುವ ಧೋರಣೆಯಲ್ಲಿ ವರ್ತಿಸ್ತಾ ಇರೋದು ಸಾರ್ವಜನಿಕ ಹಾಗೂ ವಿವಿಧ ಸಂಘಟನೆಗಳ ಕಿಡಿಗಾರಿಕೆಗೆ ಕಾರಣವಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಬಸ್ ನಿಲ್ದಾಣದ ಸ್ವಚ್ಛತೆ, ಶೌಚಾಲಯ ದುರಸ್ತಿ ಹಾಗೂ ಮಹಿಳಾ ಸುರಕ್ಷತೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ತಾಯಿ ಒಂದು ಮಗುಗೆ ಹಾಲು ಕುಡಿಸ್ಬೇಕಂದ್ರೂ ಇಲ್ಲಿ ಏನು ಪ್ರೈವೇಟ್ ಪ್ಲೇಸ್ ಅನ್ನೋದಂತರೂ ಇಲ್ಲ, ನಿಮಗೆ ಕಂಡು ಬರ್ತಾ ಇಲ್ಲ. ಇಲ್ಲಿ ಅದನ್ನೂ ಒಂದು ಒದಗಿಸ್ಕೊಡ್ಬೇಕಂತ ಕೇಳ್ಕೊತೀವಿ. ಶೌಚಾಲಯ ಮ್ಯಾಟ್ರಿಗೆ ಅಂತ ಬಂದರೆ ನಮಗಂತೂ ಇಲ್ಲೆಲ್ಲಿ ಒಂದೇನು ಇಲ್ಲ. ಎಸ್ಪೆಷಲಿ ಇಲ್ಲಿ ಸ್ಮೆಲ್ ಆಗಿರ್ಬೋದು, ಅನ್ನೆಸೆಸರಿ ಥಿಂಗ್ಸೇ ಭಾಳ ಆಗ್ತೈತಿ. ಸೊ ಎಲ್ಲ ಒದಗಿಸ್ಕೊಡ್ಬೇಕು. ಒಟ್ಟಾರೆಯಾಗಿ ಅನೈತಿಕ ಚಟುವಟಿಕೆಗಳು ತಾನಾಗೈತೆ ಅಂತ ಹೇಳ್ಬೋದು. ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲರಿ, ಭಾಳ ಪ್ರಾಬ್ಲಮ್ ರೀ. ಒಂದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಅದೆಲ್ಲ ನಮಗೆ ಒದಗಿಸ್ಕೊಡ್ಬೇಕದು ಗೌರ್ಮೆಂಟ್. ಹುಲಗೂರು ಬಸ್ ನಿಲ್ದಾಣ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಶೌಚಾಲಯವಿಲ್ಲ. ಆಮೇಲೆ ಇಲ್ಲಿ ಕಂಟ್ರೋಲ್ದವ್ರು ಬರುವುದೂ ಇಲ್ಲ. ಯಾವತ್ತು ಬಸ್ಸಿನ ಟೈಮ್ ಯಾವ ಬಸ್ ಎಷ್ಟೊತ್ತಿಗೆ ಹೋಗ್ತು ಅನ್ನೋದು ಜನರಿಗೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಸುತ್ತಮುತ್ತ ಅಂಗಡಿಯವರು ಕಸ ತಂಬಂದು ಪೂರ್ತಿ ಬಸ್ ಸ್ಟ್ಯಾಂಡ್ ಒಳಗೆ, ಬಸ್ ಸ್ಟ್ಯಾಂಡ್ ಹೊರಗಡೆ ಹಾಕ್ತಾರೆ. ಕೆಲವೊಂದು ಟೈಮು ಬೇಸಿಗೆ ಟೈಮಲ್ಲಿ ಕೆಟ್ಟ ದುರ್ವಾಸನೆ ಹೇಳ್ತೈತಿ ಇಲ್ಲಿ. ಅದನ್ನು ಸಾಕಷ್ಟು ಸಲ ನಾವು ಗ್ರಾಮ ಪಂಚಾಯತಿಯವ್ರಿಗೆ ಮನವಿ ಮಾಡಿ ಸುಮಾರು ಸಲ ತೆಗೆಸೀವಿ. ಆದರೂ ಕೂಡ ಆ ಕಸ ಚೆಲ್ಲೋದು ನಿಂತಿಲ್ಲ, ಕಸ ಹಾಕೋದು ನಿಂತಿಲ್ಲ. ಸರ್, ಮತ್ತು ಸಂಬಂಧಪಟ್ಟಂಥ ಈ ಶಾಸಕರು ಈ ಬಸ್ ನಿಲ್ದಾಣ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡಾರ ಏನಿಲ್ಲ? ಈ ನಾವು ಶಾಸಕರಿಗೆ ಮನವಿ ಮಾಡಿಲ್ಲ. ಹಿಂದೆ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಸುಮಾರು ಸಲ ನಾವು ಮನವಿ ಕೊಟ್ಟಿದ್ದೇವೆ. ಆಮೇಲೆ ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೇವೆ. ಅಷ್ಟಾದರೂ ಯಾರೂ ಎಚ್ಚೆತ್ತುಕೊಂಡಿಲ್ಲ. ಇಲ್ಲೇ ಇಲ್ದಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ತೀವ್ರಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.